ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದಾರೆ. ಈ ಕಾರ್ಯಕ್ರಮದ ಉದ್ಘಾಟನವನ್ನು ಮೊನ್ನೆ ತಾನೇ ಮುಖ್ಯ ಉಪಾಧ್ಯಾಯರು ಮತ್ತು SDMC ಅಧ್ಯಕ್ಷರು ಬಂದು ಉದ್ಘಾಟನೆ ಮಾಡಬೇಕಂತ ಹೇಳಿದ್ದಾರೆ. ತುಂಬ ಖುಷಿಯಾಯಿತು ನನಗೆ. ಯಾಕಂತ ಹೇಳಿದರೆ ಈ ಮುಗ್ಗೂರು ಗ್ರಾಮದ ವ್ಯಾಪ್ತಿಯಲ್ಲಿ ಗ್ರಂಥಾಲಯ ಒಂದು ಬೇಕಿತ್ತು. ಯಾಕಂತ ಹೇಳಿದರೆ ಅದು ಬೇರೆ ಬೇರೆ ಕಡೆಯಲ್ಲಿ ಸ್ಥಳಾಂತರಗೊಳ್ಳುವ ಚೆನ್ನಾಗಿತ್ತು. ಅದನ್ನು ನಾವು ಈ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಈ ಶಾಲೆಯಲ್ಲಿ ನಾವು ಮಾಡಿದ್ದೇವೆ. ತುಂಬ ಖುಷಿಯಾಗ್ತಿದೆ. ಆ ಎಲ್ಲ ಪುಸ್ತಕಗಳನ್ನು ಮಕ್ಕಳು, ಅವರ ಹೆತ್ತವರು, ಪೋಷಕರು ಎಲ್ಲರೂ ಬಂದು ಆ ಪುಸ್ತಕದಲ್ಲಿದ್ದಂಥ ಕೆಲವೊಂದು ವಿಚಾರಗಳನ್ನು ಮನದಲ್ಲಿ ಇಟ್ಟುಕೊಂಡು ಅದೇ ರೀತಿ ತುಂಬ ಬೇಡಿಕೆಗಳನ್ನು ಇಟ್ಟಿದ್ದಾರೆ. ಆದರೆ ಈ ಭಾಗದ ನಿಕಟ ಅವರೊಟ್ಟಿಗೆ ಇದ್ದಂತಹ ಎಲ್ಲ SDMC ಅವರು ತುಂಬ ಪ್ರಯತ್ನ ಪಟ್ಟು ಈ ಶಾಲೆಗೆ ಸುಮಾರು ಲಕ್ಷ ಅನುದಾನವನ್ನು ಶಾಸಕರ ಹತ್ರ, ಹರಿಪೂಜರವರ ಹತ್ರ ತಗೊಂಡು ಈ ಶಾಲೆಗಳಿಗೆ ಒಂದು ಉತ್ತಮವಾದಂಥ ಕೊಠಡಿಗಳನ್ನು ನಿರ್ಮಾಣ ಮಾಡಿದ್ದಾರೆ. ಅದೇ ರೀತಿ ಮುಂದಿನ ದಿನಗಳಲ್ಲಿ ಇವರ ಒಂದು ಬೇಡಿಕೆ ಇತ್ತು. ಮುಂದೆ ತಾನೇ ಶಾಸಕರ ಬಳಿಗೆ ಬಂದಿದ್ದರು, ಆಂಗ್ಲ ಮಾಧ್ಯಮ ದ್ವಿಭಾಷಾ ಈ ಶಾಲೆಗೆ ಬೇಕಂತೇಳಿ. ಖಂಡಿತವಾಗಿಯೂ ಈ ಭಾಗದ ಜನಪ್ರತಿನಿಧಿಗಳು ಮತ್ತು ಬಾಲನ್ನ ನಾವೆಲ್ಲರೂ ತಕ್ಷಣ ಸೇರಿ ಮಗದೊಮ್ಮೆ ನಾವು ಅವರು ಬೆಂಗಳೂರಿಗೆ ಬರಲಿಕ್ಕೆ ಇದ್ದರೂ ನಾವು ತಯಾರಂತ ಹೇಳಿದ್ದೇವೆ ಬಾಲನ್ನ. ಅದರಿಂದಾಗಿ ಈ ಶಾಲೆಗೆ ಖಂಡಿತವಾಗಲಿ ಮುಂದಿನ ವರ್ಷದಲ್ಲಿ ದ್ವಿಭಾಷಾ ಆಂಗ್ಲ ಮಾಧ್ಯಮವನ್ನು ಕಲಿಸುವಂಥ ಪ್ರಯತ್ನವನ್ನು ನಾವೆಲ್ಲರೂ ಸೇರಿ ಮಾಡ್ತೇವೆ. ಉತ್ತಮ ರೀತಿಯಂತಹ ಶಾಲೆಯ ದಿನ ಇವತ್ತು, ಈ ಸುದಿನದಂದು ಇವತ್ತು ನಮ್ಮ ಈ ಶಾಲೆಯ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ನೀವು ಆಯೋಜನೆ ಮಾಡಿದ್ದೀರಿ. ಒಂದು ಯಾವುದೇ ಖಾಸಗಿ ಶಾಲೆಗೆ ಕಮ್ಮಿ ಆಗದಂತೆ ಈ ಗ್ರಾಮೀಣ ಪ್ರದೇಶದ ಈ ಕನ್ನಡ ಮಾಧ್ಯಮ ಶಾಲೆಯಲ್ಲಿ ಒಂದು ಉತ್ತಮ ರೀತಿಯಲ್ಲಿ ಇರ್ತಕ್ಕಂಥ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು, ಈ ಮಕ್ಕಳ ಪ್ರತಿಭೆಯನ್ನು ಅನಾವರಣ ಮಾಡಲಿಕ್ಕೆ ಅವರಿಗೊಂದು ಅವಕಾಶ ಮಾಡಿಕೊಟ್ಟ ಈ ಶಾಲೆಯ ಅಭಿವೃದ್ಧಿ ಸಮಿತಿ ಅಧ್ಯಕ್ಷರಿಗೆ, ಎಲ್ಲ ಅಧ್ಯಾಪಕ ವೃಂದದವರಿಗೆ ಮೊದಲದಾಗಿ ಅಭಿನಂದನೆಗಳನ್ನು ತಿಳಿಸಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ಈ ಶಾಲೆಯ ಈ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮದಲ್ಲಿ ನಮ್ಮ ಸೊಸೈಟಿ ವ್ಯಾಪ್ತಿಯಲ್ಲಿ ನಾನು ಹಲವಾರು ಶಾಲೆಯಲ್ಲಿ ಇಂಥ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇನೆ. ಆದರೆ ಹೆತ್ತವರ ಸಂಖ್ಯೆ ಕಮ್ಮಿ ಇರ್ತದೆ. ಆದರೆ ಇಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಮಕ್ಕಳ ಪೋಷಕರು ಕೂಡ ಆಗಮಿಸಿದ್ದೀರಿ. ಮಕ್ಕಳ ಶಿಕ್ಷಣಕ್ಕೆ ಪ್ರೋತ್ಸಾಹ ಕೊಡೋ ನಿಟ್ಟಿನಲ್ಲಿ ಈ ಭಾಗದ ಬಂದಿರತಕ್ಕಂಥ ಎಲ್ಲ ಪೋಷಕರಿಗೆ ಕೂಡ ನಾನು ಅಭಿನಂದನೆ ತಿಳಿಸಲಿಕ್ಕೆ ಇಷ್ಟಪಡ್ತೇನೆ. ಯಾಕಂತ ಹೇಳಿದರೆ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷ ಆದರೂ ನಾವೆಲ್ಲ ನಮ್ಮ ಹಿರಿಯರೇನು ಶಿಕ್ಷಣದಿಂದ ವಂಚಿತರಾಗಿದ್ದರು. ಅದಕ್ಕೆ ನಮ್ಮ ದೇಶ ಬಡತನದಲ್ಲಿತ್ತು. ಇವತ್ತು ನಮ್ಮ ದೇಶ ಅಭಿವೃದ್ಧಿಯಲ್ಲಿ ಮುನ್ನುಗ್ತಾ ಇದೆ. ಯಾಕಂತ ಹೇಳಿದರೆ ಎಲ್ಲರೂ ಶಿಕ್ಷಿತರಾಗ್ತಾ ಇದ್ದಾರೆ. ಶಿಕ್ಷಣ ಕಲಿಯುವಾಗ ಸ್ವಲ್ಪ ಕಷ್ಟ ಆಗ್ಬೋದು. ಶಿಕ್ಷಣದ ಮಹತ್ವದ ಕುರಿತು ಪೋಷಕರು ಮಕ್ಕಳಿಗೆ ತಿಳಿಯಬೇಕು. ಈಗ ಅಧ್ಯಾಪಕ ವೃಂದದವರು ಈ ಶಾಲೆಯಲ್ಲಿ ಒಳ್ಳೆ ರೀತಿಯ ಶಿಕ್ಷಣವನ್ನು, ಮಕ್ಕಳ ವ್ಯಕ್ತಿತ್ವವನ್ನು ಕೂಡ ಒಳ್ಳೆ ರೀತಿಯಲ್ಲಿ ರೂಪಿಸ್ತಾ ಇದ್ದಾರೆ. ಡಾಕ್ಟರ್ BR ಅಂಬೇಡ್ಕರ್ ಅವರೊಂದು ಮಾತು ಹೇಳಿದರು, ಶಿಕ್ಷಣ ಹೇಗೆ ಅಂತ ಹೇಳಿದರೆ ಹುಲಿಯ ಹಾಲನ್ನು ಕುಡಿದಂತೆ ಅಂತ. ಹುಲಿಯ ಹಾಲನ್ನು ಕುಡಿಲಿಕ್ಕೆ ಕಷ್ಟ. ಒಂದು ವೇಳೆ ಶಿಕ್ಷಣ ಪಡೆದ ನಂತರ ಅವನು ಹುಲಿಯಾಗಿ ಗರ್ಜಿಸ್ತಾ ಇರ್ತಾನಂತೇಳಿ. ಯಾಕೆಂತ ಹೇಳಿದ್ರೆ ನಾವು ಯಾವುದೇ ರೀತಿಯ ಸಾಧನೆಗಳನ್ನು ಜೀವನದಲ್ಲಿ ಮಾಡಬೇಕಾದ್ರೆ ಶಿಕ್ಷಣ ತುಂಬ ಪ್ರಾಮುಖ್ಯ ಇದೆ ನಮ್ಮ ಜೀವನದಲ್ಲಿ. ನಾವೇ ಸಮಾಜದಲ್ಲಿ ಉತ್ತಮ ಪ್ರಜೆಯಾಗಿ ನಿರ್ಮಾಣ ಆಗಲಿ, ಅವರು ಡಾಕ್ಟರು, ಇಂಜಿನಿಯರ್, ವಕೀಲರು ಏನೇನು ಕನಸುಗಳನ್ನು ಹೊತ್ತಿದ್ರೆ ಅದೆಲ್ಲ ಸಾಕಾರ ಆಗಲಿ. ಈ ಗ್ರಾಮದೆಲ್ಲ ದೇವರ ಆಶೀರ್ವಾದ ನಿಮ್ಮ ಹಿರಿಯ ಪ್ರಾಥಮಿಕ ಶಾಲೆ ಬುಳೇರಿ ಮುಗ್ರು ಇದರ ಪ್ರತಿಭಾ ಪುರಸ್ಕಾರ ಸಭಾ ವೇದಿಕೆಯಲ್ಲಿ ಆಗಿರುವ ನನ್ನ ಆತ್ಮೀಯರು, ಪಂಚಾಯತ್ ಅಧ್ಯಕ್ಷರಾಗಿರ್ತಕ್ಕಂಥ ದಿನೇಶ್ ಗೌಡ್ರೆ, ಹಾಗೆ ನನ್ನ ಆತ್ಮೀಯರಾಗಿರ್ತಕ್ಕಂಥ ನಮ್ಮ ಕೃಷಿ ಪತ್ತಿನ ಅಧ್ಯಕ್ಷರಾಗಿರ್ತಕ್ಕಂಥ ರಕ್ಷಿತ್ ಶೆಟ್ಟಿ ಪನೇಕರ್ ಅವರೇ, ಹಾಗೆ ವೇದಿಕೆಯಲ್ಲಿ ನೆರೆದಿರುವ ಎಲ್ಲ ಗಣ್ಯರೇ, ಶಿಕ್ಷಕ ವೃಂದದವರೇ, ಮುಂಭಾಗದಲ್ಲಿ ಕಾರ್ಯಕ್ರಮದ ಯಶಸ್ಸಿಗೆ ಕಾರಣೀಭೂತರಾಗಿರ್ತಕ್ಕಂಥ ಪುಟಾಣಿಗಳೇ, ಪೋಷಕರೇ, ಒಂದು ಒಳ್ಳೆಯ ವೇದಿಕೆಯನ್ನು ನಿರ್ಮಾಣ ಮಾಡಿರ್ತಕ್ಕಂಥ ಈ ಶಿಕ್ಷಕ ವೃಂದಕ್ಕೆ ಮತ್ತು ಆಡಳಿತ ಮಂಡಳಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಎಲ್ಲ ಮನೆಯಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಪೋಷಕರು ಆಗಮಿಸಿದ್ದಾರೆ. ನಿಮಗೂ ನಾನು ವಿಶೇಷವಾಗಿ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಇಂದು ನಮ್ಮ ದೇಶದ 77ನೇ ಗಣರಾಜ್ಯೋತ್ಸವ ನಮಗೆ 1950ರಲ್ಲಿ ನಮ್ಮ ಸಂವಿಧಾನವನ್ನು ಡಾಕ್ಟರ್ BR ಅಂಬೇಡ್ಕರ್ ಅವರು ರಚಿಸಿರ್ತಕ್ಕಂಥ. ವಿಶೇಷವಾಗಿ ಈ ಶಾಲೆಗೆ ಹಾಗೆಯೇ ನಮ್ಮ ಕ್ಷೇತ್ರದ ಮಾನ್ಯ ಶಾಸಕರನ್ನು ನೆನೆಸಿಕೊಳ್ಬೇಕು. ಈ ಶಾಲೆಯ ಅಭಿವೃದ್ಧಿಗೆ ಸುಮಾರು ಒಂದು 7 ಲಕ್ಷ ತನಕ ನಮ್ಮ ಪಂಚಾಯತಿ ಆಗಿರ್ಬೋದು ಅಥವಾ ಶಾಸಕರ ಮುಖಾಂತರ ಈ ಭಾಗದ ಗ್ರಾಮ ಪಂಚಾಯತ್ ಸದಸ್ಯರಾಗಿರ್ತಕ್ಕಂಥ ಶಿವಪ್ರಸಾದ್ ಮತ್ತು ಶಿವಣ್ಣ, ಹಾಗೆ ನಮ್ಮ ಪಂಚಾಯತ್ ಸದಸ್ಯರಾದ ಶಾಂತಕ್ಕ ಹಾಗೆ ಪವಿತ್ರಕ್ಕ ಇವರ ಒಂದು ನೇತೃತ್ವದಲ್ಲಿ ಈ ಆಡಳಿತ ಮಂಡಳಿಯ
ನೇತೃತ್ವದಲ್ಲಿ ಈ ಶಾಲೆಗೆ ಸುಮಾರು ಒಂದು 7-8 ಲಕ್ಷ ತನಕ ಅನುದಾನವನ್ನು ಬಂದಿರತಕ್ಕಂಥದ್ದು. ಅವರಿಗೆ ಈ ಸಂದರ್ಭದಲ್ಲಿ ನಾನು ವಿಶೇಷವಾಗಿ ವೈಯಕ್ತಿಕವಾಗಿ ಅಭಿನಂದನೆ ಕೂಡ ಸಲ್ಲಿಸ್ತೇನೆ. ನಾನೊಂದು ಈ ವೇದಿಕೆಯಲ್ಲೇ ಪದ್ಮನಗೌಡರು ಹಾಗೆ ಶಿವಪ್ರಸಾದ್ ಇವರಿಗೆ ನಾನು ಹೇಳ್ತಾ ಇದ್ದೀನಿ, ಈ ಶಾಲೆಯ ನಿಮ್ಮೊಟ್ಟಿಗೆ ಕೂಡ ನಾನು ಕೂಡ ಬೆಂಗಳೂರಿಗೆ ಬಂದು ಅನುಮತಿಗೆ ಪೂರ್ಣ ಪ್ರಮಾಣದಲ್ಲಿ ನಾವು ಕೂಡ ಪಂಚಾಯತ್ ಮಟ್ಟದಿಂದ ಹಾಗೆ ವೈಯಕ್ತಿಕವಾಗಿ ಕೂಡ ನಾವು ನಿಮ್ಮ ಜೊತೆ ಇದ್ದೀವಿ ಅಂತಕ್ಕಂಥ ಮಾತನ್ನು ಹೇಳುತ್ತಾ ಈ ಕಾರ್ಯಕ್ರಮದ ಯಶಸ್ವಿಗೆ ಕಾರಣೀಭೂತರಾಗಿರ್ತಕ್ಕಂಥ ಎಲ್ಲ ಪೋಷಕ ಬಂಧುಗಳಿಗೆ, ಮಿತ್ರರಿಗೆ ಹಾಗೆ ಅವಕಾಶ ಕೊಟ್ಟಂಥ ಈ ಶಾಲಾ ಆಡಳಿತ ಮಂಡಳಿಗೆ ಕೂಡ ನಾನು ನನ್ನ ಧನ್ಯವಾದನ ತಿಳಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದ. ನೋಡಿ ವೀಕ್ಷಕರೇ, ನಿಮಗಾಗಿ ಮತ್ತೊಮ್ಮೆ ಸ್ಪರ್ಧಾ ನಿಯಮಗಳನ್ನು ಹೇಳ್ತೇನೆ. ಒಂದು ದೇಶದಿಂದ ಒಬ್ಬ ಸ್ಪರ್ಧಾಳುವಿಗೆ ಮಾತ್ರ ಅವಕಾಶ. ಯಾವುದೇ ಕಾರಣಕ್ಕೂ ಆನೆಯನ್ನು ಕೈಯಿಂದ ಮುಟ್ಟುವ ಹಾಗಿಲ್ಲ. ಗರಿಷ್ಠ 1 ನಿಮಿಷಗಳ ಕಾಲ ಅವಕಾಶ ಮಾತ್ರ ಇರುತ್ತದೆ. ಯಾವುದೇ ಕಾರಣಕ್ಕೂ ಆನೆಯನ್ನು ಕೈಯಿಂದ ಮುಟ್ಟುವ ಹಾಗಿಲ್ಲ. ತೀರ್ಪುಗಾರರ ತೀರ್ಮಾನವೇ ಅಂತಿಮ. ಸರಿಯಾಗಿದೆ. ಈ ಕಾರ್ಯಕ್ರಮಕ್ಕೆ ತೀರ್ಪುಗಾರರು ಆಗಮಿಸಿದ್ದಾರೆ. ಇವರಿಗೂ ಆಧಾರದ ಸ್ವಾಗತ. ಅಜಬಿಂಡೆ ಅಜ ಬೊಳಿತಾಯ
ಸಂಘ